ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಉಭಯ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದಿರೋದು. ಸಚಿವ ನಾಗೇಂದ್ರ ಪರ ಸಿಎಂ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದಾರೆ. ನಾಗೇಂದ್ರನನ್ನ ಸಚಿವ ಸ್ಥಾನದಿಂದ ಯಾಕೆ ತೆಗಿಬೇಕು ಅಂತ ಪ್ರಶ್ನೆ ಮಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಬಿಜೆಪಿಯವರು ಒಂದು ನೋಟಿಸ್ ಕೊಡ್ಲಿ, ಚರ್ಚೆ ಮಾಡೋಣ. ಎಸ್ಟಿ ಸಮುದಾಯದ ಮಂತ್ರಿಯನ್ನ ತೆಗೆಯೋಕ್ ಹೊರಟಿದ್ದಾರೆ. ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಕೇಂದ್ರದಲ್ಲಿ ಮಂತ್ರಿ ಆಗಿಲ್ವಾ? ತನಿಖೆ ಆಗಿದೆ, ಅದರಲ್ಲಿ ನಾಗೇಂದ್ರ ಪಾತ್ರ ಏನೂ ಇಲ್ಲ. ಆದ್ರಿಂದ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಮರ್ಥನೆ. ಸದನದಲ್ಲಿ ಬಿಜೆಪಿ ತಮ್ಮ ಅಸ್ತಿತ್ವ ಕಳೆದುಕೊಳ್ತಿದ್ದಾರೆ. ಈ ಕಾರಣಕ್ಕೆ ಸತ್ಯ ಗೊತ್ತಿದ್ರೂ ಕೂಡ ಡ್ರಾಮಾ ಮಾಡ್ತಿದ್ದಾರೆ. ದೆಹಲಿಯಿಂದ ಹೇಳಿರೋದಕ್ಕೇನೆ ಇಲ್ಲಿ ಪ್ರತಿಭಟನೆ ಮಾಡ್ತಿರೋದು ಅವರು ಅಂತ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಿಎಂ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು, ಅವರನ್ನು ತೆಗಿಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇತ್ತು. ಇನ್ನು ಉಭಯ ಸದನಗಳಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂದಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಖುದ್ದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಇತ್ತು, ತನಿಖೆನೂ ಆಗಿದೆ. ಈಗ ಅದರಲ್ಲಿ ಏನೂ ಅವ್ರ ಪಾತ್ರ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಸಚಿವ ಸಂಪುಟಕ್ಕೆ ಕರ್ಕೊಂಡಿದ್ದೀವಿ. ಯಾಕೆ ತೆಗಿಬೇಕು, ಯಾಕೆ ರಾಜೀನಾಮೆ ಕೊಡಬೇಕು, ಎಂತೆಂಥದ್ದೋ ಪ್ರಕರಣಗಳಲ್ಲಿ ಇರೋರು ಡೆಲ್ಲಿಲೂ ಕೂಡ ಇಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಅಷ್ಟೇ ಅಲ್ಲ, ನಾಗೇಂದ್ರ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅಂತೇಳಿ ಬಿಜೆಪಿಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆನೂ ಹೇಳ್ದೋ, ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರನ್ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ. ಇವನ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಇಡಿ ಇವರು ಏನು ಸಲ್ಲಿಸಿದ್ದಾರೆ ಅಲ್ಲೂ ಕೂಡ ನೇರವಾಗಿ ಇವನ ಪಾತ್ರ ಏನು ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಆಗಿದೆ. ಈಗಾಗಲೇ ಹೆಚ್ಚು ಕಮ್ಮಿ 84 ಕೋಟಿಲಿ 79 ಕೋಟಿಯಷ್ಟು ಈಗಾಗಲೇ ರಿಕವರಿ ಮಾಡಿದ್ದಾರೆ. ಇವ್ರ ಹತ್ರ ನಾಗೇಂದ್ರ ಹತ್ರ ಏನು ರಿಕವರಿ ಮಾಡಿಲ್ಲ. ಇವ್ರು ಎಲ್ಲೂ ಇನ್ವಾಲ್ವ್ಮೆಂಟು ಇಲ್ಲ. ಸೊ ನಾವೆಲ್ಲ ನೋಡಿ 2 ವರ್ಷ ಅದನ್ನು ರಾಜೀನಾಮೆ ಕೊಟ್ಟು 2 ವರ್ಷ ಆಯಿತು. ಆತನಿಗೆ ಒಬ್ಬ ದಲಿತನಿಗೆ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಮತ್ತೆ ಅವನಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇವರು ಬೇಕಾದವರು ಅವನ ಬಗ್ಗೆ ಆರೋಪ ಇತ್ತು ಅಂದರೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡಲಿ. ಬಾವಿಗೂ ಹೋಗ್ತಾ ಇಲ್ಲ, ಎಲ್ಲ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ದಾರೆ. ಕೇಳಿದ್ರೆ ನೀವು ಅಲ್ಲಿ ಡೆಲ್ಲಿಲಿ ಮಾಡಿದ್ರಿ, ಅವ್ರು ಮಾಡಿದ್ರಿ ಅಂಥೇಳಿ ಕೆಲವು ಮಾಡ್ತಾಯಿದ್ದಾರೆ. ಸೊ ನಾವು ಅದಕ್ಕೆ ನಮಗೆ ಆದಂಥ ನಾವು ತಾಳ್ಮೆಯಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ. ಸೊ ಇವ್ರದ್ದು ಏನೋ ಒಂದು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತೇಳಿ ಈ ರೀತಿ ಅವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ, ಬಟ್ ಅದು ಅವ್ರು ಮಾಡ್ತಾ ಇರೋದು ಅವ್ರಿಗೆ ಅಥವಾ ವೀಕ್ನೆಸ್ಸು ಗೊತ್ತಿದೆ. HDK ಡಿಕೆ ಶಿವಕುಮಾರ್ ನಡುವೆ ಮತ್ತೆ ಶುರುವಾಯಿತು ಪಂಥಾಹ್ವಾನದ ಫೈಟ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿನ್ನೆ ಸಿಎಂ ವಿರುದ್ಧ HDK ಗುಡುಗಿದ್ರು. ಇನ್ನು ಸಿಎಂ DKಶಿಗೆ ಚರ್ಚೆಗೆ ಬರುವಂತೆ HDK ಸವಾಲ್ ಹಾಕಿದ್ದಾರೆ. HDK ಸವಾಲ್ಗೆ ಟಕ್ಕರ್ ಕೊಟ್ಟಂತ ಸಿಎಂ ಡಿಕೆ ಶಿವಕುಮಾರ್, ಅಂದು ನಾನು ಚರ್ಚೆಗೆ ಕರೆದಿದ್ದೆ, ಆಗ್ಯಾಕ್ ಬಂದಿಲ್ಲ, ಜನರನ್ನೆಲ್ಲ ರೆಡ್ ಝೋನ್ ನಲ್ಲಿ ಇಟ್ಟು ಮುಗಿಸಿ ಡ್ರಾಮಾ ಮಾಡ್ತಿದ್ದಾರೆ, ಅಸೆಂಬ್ಲಿಗೆ ಕಳಿಸ್ಲಿ, ಅಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿರೋದು.
ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ದು ಯಾರು? ಕುಮಾರಸ್ವಾಮಿ ಇದರ ಪಿತಾಮಹ. ಅವರಿಗೆ ಜನ ಅಭಿವೃದ್ಧಿ ಆಗೋದು ಬೇಡ, ಎಲ್ಲರೂ ಅವರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರ ಪಂಥಾಹ್ವಾನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಜನರು ಅಭಿವೃದ್ಧಿ ಆಗೋದು ಬೇಡ, ಅವ್ರಿಗೆ ಎಲ್ಲರೂ ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕೇನೋ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಚರ್ಚೆಗೆ ಬನ್ನಿ ಅಂತ ಎಚ್.ಡಿ.ಕೆ ಏನ್ ಕರೆದಿದ್ರು, ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಈಗ ಸವಾಲ್ ಕರೀತಾರ, ನಾನು ಸವಾಲ್ ಕರೆದಾಗ ಯಾಕೆ ಮಾಡಲಿಲ್ಲ? ನಾನು ಹೇಳಿದ ಚರ್ಚೆ ಮಾಡೋಣ ಅಂತ ಕರೆದಿದ್ದಲ್ಲ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಲ್ಲ, ಯಾಕೆ ಬರಲಿಲ್ಲ ಆಗ? ಈಗ ನಾನು ಮುಖ್ಯವಾಗಿ ಈಗ ಅದೇನು ಸವಾಲು ಬೇಕು, ಎಲ್ಲರ ಕೈಲೂ ಸೈನ್ ಹಾಕ್ಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇರಲಿ, ಅದಕ್ಕೆ ಉತ್ತರ ಕೊಡ್ತೀವಿ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್, ನಾವು ಸೇನ್ ಹಾಕ್ತಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗ್ಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿದ್ದು ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಆರೋಳಿ ಇದನ್ನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ವ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾನೆ ಇಡೀ ಆ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವ್ರು ಅಭಿವೃದ್ಧಿ ಆಗಬಾರ್ದು, ಚನ್ನಪಟ್ಟಣದವ್ರು ಅಭಿವೃದ್ಧಿ ಆಗಬಾರ್ದು, ಮಾಗಡಿಯವ್ರು ಅಭಿವೃದ್ಧಿ ಆಗಬಾರ್ದು.